ಸಿರಾದಲ್ಲಿ ಕಾರ್ಮಿಕರ ಭವನ ನಿರ್ಮಾಣಕ್ಕೆ ಅನುದಾನ. ಕಾರ್ಮಿಕರಿಗೆ ಕಿಟ್ ವಿತರಿಸಿದ ಶಾಸಕ ಜಯಚಂದ್ರ. ಶಿರಾನಗರದ ಕೋಟೆ ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶಾಸಕ ಟಿಬಿ ಜಯಚಂದ್ರ ಕಾರ್ಮಿಕರ ಕಿಟ್ ವಿತರಿಸಿದರು. ಈ ವೇಳೆ ನಗರಸಭೆ ಸದಸ್ಯರು, ಕಾರ್ಮಿಕ ನಿರೀಕ್ಷಕ ಸೈಯದ್, ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ನಾಗರಾಜ, ಬೇಬಿ ರಾಣಿ, ನಗರ ಆಶ್ರಯ ಸಮಿತಿ ಸದಸ್ಯೆ ಜಯಲಕ್ಷ್ಮಿ ಸೇರಿ ಮತ್ತಿತರರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಶಾಸಕ ಟಿಬಿ ಜಯಚಂದ್ರ, ಶಿರಾನಗರದಲ್ಲಿ ಸುಸರ್ಜಿತವಾದ ಕಾರ್ಮಿಕರ ಭವನ ನಿರ್ಮಾಣಕ್ಕೆ ಅನುದಾನವನ್ನು ನೀಡುವುದಾಗಿ ತಿಳಿಸಿದರು. ಅಲ್ಲದೆ ಕಟ್ಟಡ ಕಾರ್ಮಿಕರಿಗೆ ಶಿರಾನಗರದಲ್ಲಿ 3 ಎಕರೆ ಜಾಗದಲ್ಲಿ ನಿವೇಶನ ಕೊಡಲಾಗುವುದು. ಅಲ್ಲದೆ ಕಟ್ಟಡ ಕಾರ್ಮಿಕರು ಸೌಲಭ್ಯ ಪಡೆಯಲು ಮಂಡಳಿಯ ಸದಸ್ಯರಾಗಿ ಸದಸ್ಯತ್ವವನ್ನು ಪಡೆದು ಪ್ರತಿ ವರ್ಷ ನವೀಕರಣ ಮಾಡಿಕೊಂಡಿರುವ ಸೌಲಭ್ಯಗಳನ್ನು ಪಡೆಯಬೇಕಿದೆ ಎಂದಿದ್ದಾರೆ. ಎಷ್ಟು ರೀತಿಯಾಗಿ ಸಹಾಯ ಆಗ್ತದೆ ಅಂತಕ್ಕಂಥದ್ದನ್ನು ಕಾರ್ಮಿಕ ಇಲಾಖೆ ಇದೆ. ಇಲಾಖೆ ವತಿಯಿಂದ ಸಾಕಷ್ಟು ಸವಲತ್ತುಗಳು ಕೂಡ ಸಿಗ್ತದೆ. ಅದನ್ನು ಸಂಘಟನೆ ಮಾಡಿ ಸಂಘಟನೆ ಮುಖ್ಯ ಮುಂದೆ ಬಂದಾಗ ಸವಲತ್ತನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಬಹಳಷ್ಟು ಜನ ಕಾರ್ಮಿಕರ ಏನಾಗ್ತದೆ ಅಂದ್ರೆ ಆಸಕ್ತಿಯನ್ನು ತೋರಿಸೋದಿಲ್ಲ, ಆಸಕ್ತಿಯನ್ನು ಸಂಘಟನೆಗೆ ತೋರಿಸೋದಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆಗೆ ಸವಲತ್ತು ಪಡಿತಕ್ಕಂಥದ್ದು ಕಷ್ಟ ಆಗ್ತದೆ. ಅದಕ್ಕೆ ಬಹಳ ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದು ಕಾರ್ಡು. ಈ ಲೇಬರ್ ಕಾರ್ಡ್ ಅಂತ ಏನಿದೆಯಲ್ಲ, ಅದು ರಿನ್ಯೂವಲ್ ಆಗಬೇಕು. ಈಗ ಮೊದಲು 3 ವರ್ಷಕ್ಕೊಂದ್ಸರಿ ಇತ್ತು, ಈಗ ವರ್ಷಕ್ಕೊಂದ್ಸರಿ ರಿನ್ಯೂ ಆಗಬೇಕು. ರಿನ್ಯೂ ಆಗೋದ್ರ ಮುಖೇನ ಈ ರೀತಿಯಾದಂಥ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಸಂಘಟನೆಗಳು ಅದನ್ನ ಸವಲತ್ತನ್ನು ಕೊಡಿಸೋದಕ್ಕೆ ಮುಂದೆ ಬರ್ತಾರೆ. ನಾವು ಈಗಾಗಲೇ ಸವಲತ್ತುಗಳು ಏನು ಎಷ್ಟು ಬಂದಿದೆ ಅಂತಕ್ಕಂಥದ್ದನ್ನ ನಾವು ಲೆಕ್ಕ ಹಾಕಿದ್ರೆ ಸಂಘಟನೆಗಳು ಸಂಘಕ್ಕೆ ಎಷ್ಟು ಜನ ಇದ್ದ ಸದಸ್ಯರು ಎಲ್ಲರಿಗೂ ಕೂಡ ಬರೋದಿಲ್ಲ. ಕಷ್ಟ ಬಂದಷ್ಟು ಜನನ ನಾವು ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಹೆಚ್ಚು ಜನ ಎಲ್ಲಿ ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.